ಮಳೆ ಬಂದಾಗ ರಸ್ತೆಯ ನೈಜ ದರ್ಶನವಾಗುವುದು ಸರ್ವೇ ಸಾಮಾನ್ಯ. ಆದರೆ ಅಂತಹ ರಸ್ತೆಗಳಲ್ಲಿ ಸಂಚಾರವೇ ದುಸ್ತರವಾದಾಗ ಸಾರ್ವಜನಿಕರು ಬೀದಿಗಿಳಿದು ಆರೋಪ ಮಾಡುವುದು ಕೊನೆಗಳಿಗೆ ಎಂದೇ ಹೇಳಬಹುದು. ಮುಂದುವರಿದು ಇದು ಹೋರಾಟದ ಹಾದಿ ಹಿಡಿಯುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾದ ಸ್ಥಿತಿ ನಿರ್ಮಾಣವಾಗುತ್ತೆ. ಅಂತಹದೇ ಒಂದು ಕಲ್ಪನೆಯ ರಸ್ತೆ ಇಲ್ಲೊಂದು ಕಂಡು ಬಂದಿದ್ದು, ಇದರ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ. ಬಂಟ್ವಾಳ ಧರ್ಮಸ್ಥಳಕ್ಕೆ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯದಲ್ಲಿ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಯೊಂದು ಅಭಿವೃದ್ಧಿಯ ಕನಸನ್ನೇ ಕಾಣದೆ ಹೊಂಡಗಳ ಸಾಗರವಾಗಿ ಮಾರ್ಪಟ್ಟಿದ್ದು, ಸಾವಿರಾರು ಜನರ ದೈನಂದಿನ ಬದುಕನ್ನ ಸಂಕಷ್ಟಕ್ಕೆ ತಳ್ಳಿದೆ. ಬಂಟ್ವಾಳ ತಾಲೂಕಿನ ಕಾವಳಮುಡೂರು ಗ್ರಾಮ ಪಂಚಾಯತ್ ಕಚೇರಿಯ ಮುಂಭಾಗದಲ್ಲೇ ಹಾದು ಹೋಗುವ ಕಾವಳಕಟ್ಟೆ ಬಳಿಯ ದೂಮಳಿಕೆ ರಸ್ತೆ ಇಂದು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಜೀವಂತ ಸಾಕ್ಷಿಯಾಗಿದೆ. ಸುಮಾರು 500ಕ್ಕೂ ಅಧಿಕ ನಿವೇಶನಗಳ ನಿವಾಸಿಗಳು, ವಿದ್ಯಾರ್ಥಿಗಳು, ಉದ್ಯೋಗಸ್ಥರು ಹಾಗೂ ಹಿರಿಯ ನಾಗರಿಕರು ಈ ರಸ್ತೆಯನ್ನೇ ಮುಖ್ಯ ಸಂಪರ್ಕ ಮಾರ್ಗವಾಗಿ ಬಳಸ್ತಾ ಇದ್ದಾರೆ. ಆದರೆ ರಸ್ತೆಯುದ್ದಕ್ಕೂ ಬಿದ್ದಿರುವ ಬೃಹತ್ ಹೊಂಡಗಳು, ಕೆಸರು ಮತ್ತು ಕಲ್ಲುಗಳಿಂದ ಸಂಚಾರ ದುಸ್ತರವಾಗಿದ್ದು, ಪ್ರತಿದಿನವೂ ಜನರು ಜೀವ ಕೈಯಲ್ಲಿ ಹಿಡಿದು ಓಡಾಡುವಂತಾಗಿದೆ. ಕಳೆದ 12 ವರ್ಷಗಳಿಂದ ಈ ರಸ್ತೆಗೆ ಸಮರ್ಪಕ ಡಾಮರೀಕರಣ ನಡೆದಿಲ್ಲ. ಪರಿಣಾಮವಾಗಿ ರಸ್ತೆಯ ಅಸ್ತಿತ್ವವೇ ಕಣ್ಮರೆಯಾಗಿದ್ದು, ಹೊಂಡಗಳ ನಡುವೆ ರಸ್ತೆ ಹುಡುಕಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಗಾಲದಲ್ಲಿ ರಸ್ತೆ ಸಂಪೂರ್ಣ ಕೆಸರುಮಯವಾಗಿದ್ದು, ದ್ವಿಚಕ್ರ ವಾಹನ ಸವಾರರು ಜಾರಿ ಬೀಳುವುದು ಸಾಮಾನ್ಯ ದೃಶ್ಯವಾಗಿದೆ. ತಾಲೂಕಿನ ಅನೇಕ ಕಡೆಗಳಲ್ಲಿ ರಸ್ತೆಗಳು ಕಾಂಕ್ರೀಟೀಕರಣಗೊಂಡು ಉತ್ತಮ ಸೌಲಭ್ಯ ಪಡೆದಿದ್ರೂ ಗ್ರಾಮ ಪಂಚಾಯತ್ ಕಚೇರಿ ಎದುರಿನಲ್ಲೇ ಇರುವ ಈ ರಸ್ತೆ ಮಾತ್ರ ಅಭಿವೃದ್ಧಿಯಿಂದ ವಂಚಿತವಾಗಿದೆ. ಹಲವು ವರ್ಷಗಳಿಂದ ಗ್ರಾಮಸ್ಥರು ಪಂಚಾಯತ್ಗೆ ಮನವಿಯನ್ನ ಸಲ್ಲಿಸುತ್ತಿದ್ರೂ ಶಾಶ್ವತ ಪರಿಹಾರ ದೊರೆತಿಲ್ಲ. ಪ್ರತಿ ವರ್ಷ ಹೊಂಡಗಳಿಗೆ ಮಣ್ಣು ಹಾಕುವ ತಾತ್ಕಾಲಿಕ ಕ್ರಮ ಮಾತ್ರ ಕೈಗೊಳ್ಳಲಾಗ್ತಾ ಇದ್ದು, ಮಳೆ ಬಂದ ಕೂಡಲೇ ಅದು ಮತ್ತೆ ಮೊದಲಿನ ಸ್ಥಿತಿಗೆ ಮರಳುತ್ತೆ. ಎಲ್ರಿಗೂ ನಮಸ್ಕಾರ. 2-3 ದಿನ ಮುಂಚೆ ನಾವೊಂದು ವಿಡಿಯೋ ಹಾಕಿದ್ದೆ, ನಮ್ಮ ಈ ರೋಡಿದು ಪರಿಸ್ಥಿತಿ ಹೇಗೆ ಇದೆ ಅಂತ ಹೇಳಿ. ಸೊ ಅದಕ್ಕೆ ಇವತ್ತೇನೋ ಒಂದು ಜಲ್ಲಿಕಲ್ಲ ಏನೋ ಹುಡಿಯನ್ನ ಹಾಕಿ ಹೋಗಿದ್ದಾರೆ. ನಾವು ಹೇಳಿದಕ್ಕೆ ಒಂದು ವಿಡಿಯೋ ಮಾಡಿದಕ್ಕೆ ಏನು ರೆಸ್ಪಾನ್ಸ್ ಕೊಡ್ಲಿಲ್ಲ ಅಂತ ಹೇಳಿ, ಏನು ಹೇಳುದು ಬೇಡ ಅಂತ ಹೇಳಿ ಏನೋ ಒಂದು ಇವತ್ತೇನೋ ಅರ್ಧ ಏನೋ ಹಾಕಿ ಹೋಗಿದ್ದಾರೆ. ಆ ಕಡೆ ಸ್ವಲ್ಪ ಹಾಕಿದ್ದಾರೆ, ಈ ಕಡೆ ಏನೋ ಅರ್ಧ ಮಾಡಿ ಹೋಗಿದ್ದಾರೆ. ಇವಾಗ ನಮ್ಮ ಊರವರೆಲ್ಲರೂ ಒಗ್ಗಟ್ಟಾಗಿದ್ದಾರೆ. ನಾವು ಕೇಳುವ ಅಭಿಪ್ರಾಯ ಹೇಗೆ ಏನು ಮಾಡುದು ಅಂತ ಹೇಳಿ. ನಮಗೆ ರೋಡ್ ಆಗಬೇಕು. ಮೊನ್ನೆ ಹೋಗಿ ಕೇಳಿದಕ್ಕೆ ನಮ್ಮ PD ಅವರು ಹೇಳಿದ್ರು 2 ದಿವಸದಲ್ಲಿ ಮಾಡ್ತೇವೆ ಅಂತ. ಇವತ್ತಿಗೆ 3 ದಿವಸ ಆಯಿತು. 3 ದಿವಸದಿಂದ ಏನು ಅವ್ರದ್ದು ರೆಸ್ಪಾನ್ಸ್ ಇಲ್ಲ. ಮತ್ತೆ ಮುಂದಿನ ನಾವು ನೋಡ್ಬೇಕು, ಏನಾದ್ರೆ ಆಗ್ಲಿಲ್ಲ ಅಂದ್ರೆ ಮತ್ತೆ ನೋಡ್ಬೇಕು ನಾವು. ಅದೇ ನಾವು ಎಲ್ಲರೂ ಸೇರಿ ಮೊನ್ನೆ ಪಂಚಾಯತಿಗೆ ಹೋಗಿದ್ದೇವೆ. ಪಂಚಾಯತ್ ರೆಸ್ಪಾನ್ಸಿಬಲ್ ಕೊಟ್ಟಿಲ್ಲ ಅವರು. 2 ದಿವಸದಲ್ಲಿ ಮೇಲಧಿಕಾರಿ ಬರ್ತಾರೆ, ಇಲ್ಲೆಲ್ಲ ನೀವೆಲ್ಲ ಸೇರಿ ಅವರು ಬರುವಾಗ ನಾವು ನಿಮ್ಗೆ ಕರೀತೇವೆ, ನೀವು ಮಾತಾಡಿ ಅವರ ಹತ್ರ ಅಂತ ಹೇಳಿದ್ದಾರೆ. ಆದ್ರೂ ಇನ್ನು ಕೂಡ ಯಾವ ರೆಸ್ಪಾನ್ಸಿಬಲ್ ಇಲ್ಲ. ಇದೊಂದು ಹುಡಿ ಜಲ್ಲಿ ಹಾಕಿ ಹೋಗಿದ್ದಾರೆ, ಅದರಲ್ಲಿ ಗಾಡಿ ಬರುವಾಗೆಲ್ಲ ಜಾರಿ ಹೋಗ್ತದೆ. ಈಗ ಶಾಲೆಗಳು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಸಮಸ್ಯೆ ಮತ್ತಷ್ಟು ಗಂಭೀರವಾಗಿದೆ. ಶಾಲಾ ಮಕ್ಕಳು ಪ್ರತಿದಿನ ಇದೇ ರಸ್ತೆಯಲ್ಲಿ ಸಂಚರಿಸಬೇಕಾಗಿದ್ದು, ಇಳಿಜಾರು ಪ್ರದೇಶಗಳಲ್ಲಿ ಜಾರಿ ಬೀಳುವ ಘಟನೆಗಳು ಹೆಚ್ಚುತ್ತಿವೆ. ಪಾದಾಚಾರಿಗಳ ಮೇಲೆ ವಾಹನಗಳಿಂದ ಕೆಸರು ಚಿಮ್ಮುವುದು ನಿತ್ಯದ ಕಾಟವಾಗಿದೆ. ತುರ್ತು ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸೇರಿದಂತೆ ಅಗತ್ಯ ಸೇವೆಗಳ ವಾಹನಗಳ ಸಂಚಾರಕ್ಕೂ ಈ ರಸ್ತೆ ಅಡ್ಡಿಯಾಗ್ತಾ ಇದೆ. ಸಾವಿರಾರು ಜನರ ಬದುಕಿಗೆ ನೇರವಾಗಿ ಸಂಬಂಧಿಸಿದ ಈ ರಸ್ತೆಯ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗಮನ ಹರಿಸಿ ಶಾಶ್ವತ ಕಾಮಗಾರಿ ಕೈಗೊಳ್ಳಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಈ ರಸ್ತೆಯ ಸಮಸ್ಯೆ ಇಂದಿನದಲ್ಲ, ಹಲವು ವರ್ಷಗಳಿಂದ ಇದೇ ಸ್ಥಿತಿ ಇದೆ. ಪ್ರತಿ ಮಳೆಗಾಲ ಬಂದಾಗ ರಸ್ತೆಯು ಕೆಸರುಗದ್ದೆಯಾಗಿ ಮಾರ್ಪಡುತ್ತೆ. ಮಕ್ಕಳನ್ನ ಶಾಲೆಗೆ ಕಳುಹಿಸಲು, ಹಿರಿಯರನ್ನ ಆಸ್ಪತ್ರೆಗೆ ಕರೆದೊಯ್ಯಲು ತುಂಬಾ ಕಷ್ಟವಾಗುತ್ತೆ. ಜನಪ್ರತಿನಿಧಿಗಳು ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ಪ್ರತಿದಿನ ಮಾರುಕಟ್ಟೆಗೆ ಹೋಗಲು ಇದೇ ರಸ್ತೆಯನ್ನ ಬಳಸಬೇಕಾಗುತ್ತೆ. ಮಳೆ ಬಂದ್ರೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗೋದೇ ಕಷ್ಟ. ವಾಹನಗಳು ಹಾದು ಹೋದಾಗ ಕೆಸರು ಚಿಮ್ಮಿ ಬಟ್ಟೆಗಳೆಲ್ಲ ಮಣ್ಣಾಗುತ್ತೆ. ಶಾಶ್ವತ ಕಾಮಗಾರಿ ಮಾಡದಿದ್ರೆ ಸಮಸ್ಯೆ ಮುಂದುವರಿಯುತ್ತಲೇ ಇರುತ್ತೆ.